ಯಾವುದೇ ಒಬ್ಬ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸದ ಗುಂಗಿನಿಂದ ಆಚೆ ಬರೋಕ್ಕೆ ಕಾರಣ ಆಗೋದು ರಜೆಗಳು. ಹೀಗೆ ನನಗೆ ಸಿಕ್ಕ ರಜದಲ್ಲಿ ಒಂದೆರಡು ಜಾಗ ಸುತ್ತಾಡುವಂತಹ ಸದಾವಕಾಶ ನನಗೆ ಸಿಕ್ಕಿತ್ತು. ಸ್ನೇಹಿತರೆ, ಈ ದಸರೆಯ ರಜದಲ್ಲಿ ನಾನು ಹೋಗಿದ್ದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರ ಇರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಸ್ನೇಹಿತರೆ, ಘಾಟಿಯ ಸುಬ್ರಹ್ಮಣ್ಯ ದೇವಸ್ಥಾನ ತಲುಪಲು ಬೆಂಗಳೂರಿನಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ಘಾಟಿಗೆ ಹೋಗಬೇಕಾಗುತ್ತೆ. ಯಾವುದೇ ಒಂದು ಜಾಗಕ್ಕೆ ಹೋಗುವ ಮೊದಲು ಅದರ ಇತಿಹಾಸವನ್ನು ತಿಳಿಯುವುದು ಬಹಳ ಮುಖ್ಯವಾಗುತ್ತೆ. ಅಂತೆಯೇ ಘಾಟಿ ಸುಬ್ರಹ್ಮಣ್ಯನ ಬಗ್ಗೆ ನಾನು ಒಂದಿಷ್ಟು ಸಂಶೋಧನೆ ಮಾಡಿದ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಸ್ನೇಹಿತರೆ, ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ 600 ವರ್ಷಗಳ ಇತಿಹಾಸವಿದ್ದು ಇದನ್ನ ಮೊದಲ ಬಾರಿಗೆ ಸಂಡೂರಿನ ಗೋರ್ಪಡೆ ಆಡಳಿತಗಾರರು ಅಭಿವೃದ್ಧಿಪಡಿಸಿದರು. ಸ್ನೇಹಿತರೆ, ಘಾಟಿಯಲ್ಲಿ ಸುಬ್ರಹ್ಮಣ್ಯ ದೇವರು ಸ್ವತಃ ತಾವೇ ಸರ್ಪರೂಪದಲ್ಲಿ ತಪಸ್ಸು ಮಾಡಿದರು. ಅಷ್ಟೇ ಅಲ್ಲದೆ ಘಾಟಿಕಾಸುರನೆಂಬ ಅಸುರನನ್ನು ಕೊಂದರು ಎಂದು ಹೇಳಲಾಗುತ್ತೆ. ಘಾಟಿಗೆ ಹತ್ತಿರವಾಗುತ್ತಿದ್ದಂತೆ ಅಲ್ಲಿನ ಬೆಟ್ಟಗಳಿಂದ ಬಂದ ಗಾಳಿ ಭಗವಂತನ ದರ್ಶನ ಮಾಡಲು ಹೆಚ್ಚು ಉತ್ಸುಕತೆಯನ್ನು ನೀಡಿತ್ತು. ಕೊನೆಗೂ ಸುಬ್ರಹ್ಮಣ್ಯ ದೇಗುಲದ ಆವರಣದ ಮುಂದೆ ಬಂದಿಳಿದ ನಾವು ಭಗವಂತನ ದರ್ಶನ ಪಡೆದು ಪುನೀತರಾದೆವು. ದರ್ಶನದ ಸಾಲಿನಲ್ಲಿ ನಿಂತಿದ್ದಾಗ ಮಂಗಗಳ ಕಪಿಚೇಷ್ಟೆ ಹಾಗೂ ಬುದ್ಧಿವಂತಿಕೆ ನೋಡುಗರಿಗೆ ಆನಂದ ತಂದಿತು. ಪ್ರಸಾದಾದಿಗಳನ್ನು ಸ್ವೀಕರಿಸಿದ ನಂತರ ಅಲ್ಲಿಯಿಂದ ಸ್ವಲ್ಪ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿದ್ದ ಈಶಾ ಫೌಂಡೇಶನ್ಗೆ ತೆರಳಿದೆವು. ಅಲ್ಲಿ ಆದಿಯೋಗಿಯು ವಿರಾಜಮಾನನಾಗಿ ನೆಲೆಸಿದ್ದಾನೆ. ಆ ಬೆಟ್ಟದ ತಪ್ಪಲಿನಲ್ಲಿ ಆದಿಯೋಗಿಯ ಬೃಹತ್ ಮೂರ್ತಿಯು ವಿಶಾಲವಾಗಿ ಕಾಣುತ್ತಿತ್ತು. ಇದಾಗಿತ್ತು ಇಂದಿನ ವಿಡಿಯೋ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.